ನಮಸ್ತೆ. ಇವತ್ತಿನ ಸೆಷನಲ್ಲಿ ನಾವು ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕಾಲ್ ಫಾರ್ ಮಾಡಿರುವಂತಹ ಗ್ರಾಮೀಣ ಆಡಳಿತಾಧಿಕಾರಿ ಹುದ್ದೆ ಅಂದರೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ನ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಟೈಮ್ 1000 ಪೋಸ್ಟ್ ಕಾಲ್ ಆಗಿದೆ. ಹಾಗಾದರೆ ಇದಕ್ಕೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್, ಎಕ್ಸಾಮ್ಸ್ ಹೇಗಿರುತ್ತೆ, ಸಿಲೆಬಸ್ ಯಾವ ಪ್ಯಾಟರ್ನಲ್ಲಿ ಕೊಟ್ಟಿದ್ದಾರೆ, ಸೊ ಹುದ್ದೆಗಳನ್ನು ಯಾವ್ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಹೆಚ್ಚಾಗಿ ಇಂಗ್ಲೀಷ್ ಹೇಗೆ ಪ್ರಿಪೇರ್ ಆಗೋದು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಹೇಳ್ತೀನಿ. ಆಲ್ರೆಡಿ ನೀವೆಲ್ಲರೂ ಕೂಡ ಏನು ನೇಮಕಾತಿ ಅಧಿಸೂಚನೆ ಇದೆ, ಹುದ್ದೆಗಳ ವಿವರ ಎರಡನ್ನೂ ಕೂಡ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಒಂದು ಲಿಂಕ್ನ ಹಾಕಿದ್ದೀನಿ, ದಯವಿಟ್ಟು ಅದನ್ನು ಒಂದ್ಸಲ ಗಮನಿಸಿ. ಸೊ 1000 ಪೋಸ್ಟ್ ಕಾಲ್ ಆಗಿದೆ. ಸೊ ಹಾಗಾದರೆ ಯಾವ್ಯಾವ ರೀತಿ ನಾನು ಅಪ್ಲಿಕೇಶನ್ ಹಾಕ್ಬೋದು, ಜಿಲ್ಲಾವಾರು ಅವರು ಹುದ್ದೆಗಳನ್ನು ವರ್ಗೀಕರಣ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಯಾವ ಜಿಲ್ಲೆಗೆ ಹಾಕ್ಬೋದು, ಹಾಗೆ ನಿಮ್ಮ ಕೆಟಗರಿ ಇದೆ, ಯಾವ ಕೆಟಗರಿ ಎಷ್ಟಿದೆ ಅಂತ ಗಮನಿಸ್ಕೊಂಡು ನೀವು ಅಪ್ಲಿಕೇಶನ್ನ ಹಾಕಿ. ಸೊ ತುಂಬ ಕ್ಲಾರಿಟಿಯಾಗಿ ಅವ್ರು ಕೊಟ್ಟಿದ್ದಾರೆ. ಸೊ ನೀವು PUನ ಕಂಪ್ಲೀಟ್ ಮಾಡಿದರೆ ಸಾಕು ಅಂತ. PU ಅಥವಾ ಡಿಗ್ರಿ ಅಥವಾ ಡಿಪ್ಲೊಮೊ ಅಥವಾ 2 ವರ್ಷಗಳ ITI ಕೋರ್ಸ್ಗಳನ್ನು ಮಾಡಿದರೂ ಕೂಡ ನೀವಿಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಇದು ನ್ಯೂ ಪೆನ್ಷನ್ ಪ್ಲ್ಯಾನ್ನ ಸ್ಕೀಮಲ್ಲಿ ಇರುತ್ತೆ, ಅಂದರೆ ಪಿಂಚಣಿ ಸೌಲಭ್ಯ ಕೂಡ ನಿಮಗೆ ಇರುತ್ತೆ. ಹಾಗಾದರೆ ಎಕ್ಸಾಮ್ಸ್ನ ಬಗ್ಗೆ ಹೇಗೆ ನಾನು ತಿಳ್ಕೊಳ್ಳೋದು ಅಂತಂದರೆ KE ವೆಬ್ಸೈಟ್ ಇದೆ, ಅದರಲ್ಲಿ ನಿಮಗೆ ನಾನು ಲಿಂಕನ್ನು ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದನ್ನು ನೀವು ಗಮನಿಸ್ಕೋಬೋದು. ಇನ್ನು ನಿಮಗೆ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಓಪನ್ ಆಗಿಲ್ಲ, ಸೊ ಯು ಹ್ಯಾವ್ ಟೈಮ್. ಸೊ ಪ್ರಿಪೇರ್ ಮಾಡ್ಕೊಳ್ಳಿ ಈಗಲಿಂದನೇ ಎಕ್ಸಾಮ್ಸ್ಗೆ ಓದೋದಕ್ಕೆ. ಸಿಲೆಬಸ್ ಯಾವ ರೀತಿ ಇರುತ್ತೆ ಅವ್ರಿಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ, ನಿಮಗೆಲ್ಲರಿಗೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ ಇರುತ್ತೆ. ಸೊ ಯಾರು ಇದರಲ್ಲಿ ಮಿನಿಮಮ್ ಅಂತ ಇಷ್ಟು ಮಾರ್ಕ್ಸ್ ಇರುತ್ತೆ, ಅದನ್ನೆಲ್ಲರೂ ಕೂಡ ತಗೊಳ್ಳೇಬೇಕು. ಅಪಾರ್ಟ್ ಫ್ರಮ್ ದಟ್ ಪೇಪರ್ 2 ಮತ್ತು ಪೇಪರ್ 1 ತುಂಬಾ ಇಂಪಾರ್ಟೆಂಟ್. ಪೇಪರ್ 1 ಯೂಶ್ವಲಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ GKಗೆ ಸಂಬಂಧಪಟ್ಟಿರೋವಂಥದ್ದು ಇರುತ್ತೆ. ಹಾಗೆಯೇ ಎಸ್ಪೆಷಲಿ ಗ್ರಾಮಾಭಿವೃದ್ಧಿಗೆ ಸಂಬಂಧಪಟ್ಟಂತಹ, ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನು ನೀವು ಹೆಚ್ಚು ಓದಿದ್ರೆ ನಿಮಗೆ ಅದು ಹೆಲ್ಪ್ ಆಗುತ್ತೆ. ಸೆಕೆಂಡ್ ಪೇಪರಲ್ಲಿ ನಿಮಗೆ ಕಂಪ್ಯೂಟರ್, ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ. ನಾನು ನಿಮಗೆ ಸಾಮಾನ್ಯ ಇಂಗ್ಲೀಷ್ನ ಹೆಚ್ಚು ಹೇಳ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗೂ ಬೇಸಿಕ್ಕಾಗಿ ಕ್ವಶನ್ಸ್ ಯಾವ ರೀತಿ ಇರುತ್ತೆ, ಡೈಲಿ ನಾವು ಕ್ವಶನ್ಸ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಹಾಗಾದರೆ ಸಿಲೆಬಸ್ ಏನಿರುತ್ತೆ ಮ್ಯಾಮ್, ನಾನು ಏನೇನು ಓದಬೇಕು? ಇಂಗ್ಲೀಷ್ ನಿಮಗೆ 35 ಅಂಕಗಳಿಗಿರುತ್ತೆ. ಯಾವುದ್ರ ಕಡೆ ಹೆಚ್ಚು ಗಮನ ಕೊಡಬೇಕು, ಯಾವುದನ್ನು ಓದಬೇಕು ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಬೇಸಿಕ್ ನೌನ್ 8 ಪಾರ್ಟ್ಸ್ ಆಫ್ ಸ್ಪೀಚ್, ಅದರಲ್ಲಿ ಬರುವಂಥ ಅಬ್ಜೆಕ್ಟಿವ್ಸ್ ಮತ್ತು ಅದರಲ್ಲಿ ಟೈಪ್ಸ್ ಬರುತ್ತೆ. ನಾನು ಒಂದೊಂದನ್ನು ಕೂಡ ನಿಮಗೆ ಕ್ಲಾಸ್ ವೈಸ್ ಹೇಳ್ತಾ ಹೋಗ್ತೀನಿ. ಹಾಗೆ ನಿಮಗೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಇರೋದ್ರಿಂದ ನಿಮಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ನೀವು ಈಸಿಯಾಗಿ ಪ್ರಶ್ನೆಯಲ್ಲೇ ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಆನ್ಸರ್ನ ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಇಂಗ್ಲೀಷ್ನ ಬೇಸಿಕ್ ಸಿಲೆಬಸ್ನ ನಾನು ನಿಮಗೆ ಹಾಕಿದ್ದೀನಿ. ಯೂಶ್ವಲಿ ಎಕ್ಸಾಮ್ಸಲ್ಲಿ ಏನು ಸಿಲೆಬಸ್ ಇದೆಯೋ ಇದ್ರ ಮೇಲೇ ಹೆಚ್ಚು ಪ್ರಶ್ನೆಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಕ್ಲಾಸ್ನಿಂದ ನಾವು ಟೈಮ್ನ ವೇಸ್ಟ್ ಮಾಡೋದು ಬೇಡ, ಜನರಲ್ ಇಂಗ್ಲೀಷ್ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. 35 ಮಾರ್ಕ್ಸ್ ಇದೆ. ಯೂಶ್ವಲಿ ಕನ್ನಡ ಮೀಡಿಯಮಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ಬೋದು. ನೀವಿಲ್ಲಿ 35ಕ್ಕೆ 35 ಅಂಕಗಳನ್ನು ಗಳಿಸ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದರೆ ನೆಗೆಟಿವ್ ಮಾರ್ಕ್ಸ್ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ತುಂಬ ಕ್ಲಿಯರಾಗಿ ಅವರು ಕೊಟ್ಟಿದ್ದಾರೆ, ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇದೆ. ಹಾಗಾಗಿ ನೀವು ಹೆಚ್ಚು ಕಾನ್ಷಿಯಸ್ ಆಗಿ ಉತ್ತರವನ್ನು ಹಾಕಬೇಕು. 0.25 ಮಾರ್ಕ್ಸ್ ನಿಮಗೆ ಒಂದು ತಪ್ಪಾದರೆ ಮಾರ್ಕ್ಸ್ನ ಕಳ್ಕೊಳ್ತೀರಾ. ಆದಷ್ಟು ಮಾರ್ಕ್ಸ್ನ ಕಳ್ಕೊಳ್ದೇ ನಾವು ಆನ್ಸರ್ನ ಮಾಡಿದ್ರೆ ಬೆಟರ್ ಅಲ್ವಾ. ಹಾಗಾಗಿ ನಿಮ್ಮ ಗಮನ ಇಂಗ್ಲೀಷ್ನ ಜೊತೆಯಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಇರಬೇಕು. ಹಾಗೆಯೇ ಬೇಸಿಕ್ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂತಂದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಕ್ಲಾಸಸ್ನ ಮಾಡೋಣ. ನಿಮಗೇನಾದ್ರು ಅವಶ್ಯಕತೆ ಇದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹಾಗೆಯೇ ಹೆಚ್ಚು ಇಂಗ್ಲೀಷ್ನ ಬಗ್ಗೆ ವೀಡಿಯೋಸ್ನೆಲ್ಲ ನೀವು ನೋಡಬೇಕು ಅಂತ ಅಥವಾ ಅದರ ಬಗ್ಗೆ ಅಪ್ಡೇಟ್ ಬೇಕು ಅಂತಂದರೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.